ಥೈಲ್ಯಾಂಡ್ ಸಾಧಾರಣವಾಗಿ ಅನೇಕರು ಇವನ್ ಭಾರತದಿಂದ ಕರ್ನಾಟಕದಿಂದ ಕೂಡ ಅನೇಕ ಮಂದಿ ಹೋಗ್ತಾ ಇರ್ತಾರೆ. ಪ್ರವಾಸಿಗರ ಸ್ವರ್ಗ ಅದು ಥೈಲ್ಯಾಂಡ್, ಮ್ಯಾನ್ಮಾರ್ ನಮಗೆಲ್ಲ ಗೊತ್ತಿರುವಂತದ್ದು. ಹೀಗೆ 7 ದೇಶಕ್ಕೆ ಸಂಬಂಧಪಟ್ಟಂತ ಒಂದು ಭೂಕಂಪ ಸಂಭವಿಸಿತು ವೀಕ್ಷಕರೇ. ಸಾಧಾರಣವಾಗಿ ಭೂಕಂಪ ಅಂದ್ರೆ ನಾವು ಈಗ ಭಾರತದಲ್ಲಿ 2.2 ರೆಕ್ಟರ್ ಮಾಪನ, 4.4 ಅಂದ್ರೆ ಬಹಳ ಡೇಂಜರ್. ಇದು 6, 7 ಹೀಗೆಲ್ಲ ಹೋಗಿದ್ದಾರೆ. 30ಕ್ಕೂ ಹೆಚ್ಚು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಯಾವ ತರ ಅಂತಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು ಒಳ್ಳೆ ಸ್ಪ್ರಿಂಗ್ ತರ ವಾಲೋಕ್ ಶುರುವಾಯಿತು ವೀಕ್ಷಕರೇ, ಸ್ಪ್ರಿಂಗ್ ತರ. ಆಮೇಲೆ ಬಹುಮಹಡಿ ಕಟ್ಟಡಗಳಿರುತ್ತಲ್ಲ, ಬಹುಮಹಡಿ ಕಟ್ಟಡದ ಮೇಲ್ಗಡೆ ನೀವು ಗೊತ್ತಿರಬಹುದು ಸ್ವಿಮ್ಮಿಂಗ್ ಪೂಲ್ ಹಾಕಿರ್ತಾರೆ. ಸ್ವಿಮ್ಮಿಂಗ್ ಪೂಲ್ ನಿಮಗೆ ಭೂಕಂಪ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದದ್ದು ಹೇಗೆ ಗೊತ್ತಾ? ಈ ಬಹುಮಹಡಿ ಗಗನಚುಂಬಿ ಕಟ್ಟಡಗಳಿದೆಯಲ್ಲ, ಅದು ಅಲ್ಗಾಡ್ತಾ ಇರಬೇಕಾದ್ರೆ ಮೇಲ್ಗಡೆಯಿಂದ ಆ ಸ್ವಿಮ್ಮಿಂಗ್ ಪೂಲ್ ನೀರೆಲ್ಲ ಬೀಳೋದಕ್ಕೆ ಶುರುವಾಯಿತು. ಹೆಂಗ್ ಬಿದೋಗ್ಬಿಡ್ತು, ಧರಾಶಾಯ ಆಗ್ಬಿಡ್ತು. ನರಕ ನರಕ ನರಕ. ಥೈಲ್ಯಾಂಡ್ನಲ್ಲಿ ಹಾಡು ಹಗಲೇ ಜನರ ಮಾರಣ ಹೋಮ ನಡೆದು ಹೋಗ್ಬಿಡ್ತು. ಯಾವ ತರ ಬದುಕಿನಲ್ಲಿ ನರಕವನ್ನ ಅನುಭವಿಸಿಬಿಟ್ರು, ನರಕ ದರ್ಶನವಾಗ್ಬಿಟ್ಟಿದೆ. ಭೂಮಿಯ ನಡುಕಕ್ಕೆ ಬದುಕುವಲ್ಲಿ ಬೀದಿಗೆ ಬಂದಿದೆ. ಜಗತ್ತಿನ ಸುಂದರ ಪ್ರವಾಸಿ ತಾಣವೇ ಕಂಪನಗೊಂಡಿದೆ. ಆ ಭಯಾನಕ ದೃಶ್ಯದ ಬಗೆಗಿನ ಒಂದು ವಿಶೇಷ ವರದಿ ನಿಮಗಾಗಿ. ಥೈಲ್ಯಾಂಡ್ನಲ್ಲಿ ಪ್ರಳಯಾಂತಕ ಭೂಕಂಪ. ಮೈನ್ಮಾರ್ನಲ್ಲೂ ಭೂಮಿ ಶೇಕ್. ಧರೆಗುರುಳಿದ ಕಟ್ಟಡಗಳು, ಓಡಿದ ಜನ. ಭೀಕರ ಭೀಭತ್ಯ ಪ್ರಕೃತಿಯ ಪ್ರಕೋಪಕ್ಕೆ ಥೈಲ್ಯಾಂಡ್, ಮೈನ್ಮಾರ್ ನಲುಗಿ ಹೋಗಿದೆ. ಭಯಾನಕ ಭೂಕಂಪದ ಒಂದೊಂದು ದೃಶ್ಯ ಎದೆ ಝಲ್ ಅನ್ನುವಂತಿದೆ. ಭೂಕಂಪ ದೃಶ್ಯ 1. ನಿರ್ಮಾಣ ಹಂತದ ಕಟ್ಟಡ ಧರೆಗೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದಿದೆ. ಕಟ್ಟಡ ಧರಾಶಾಹಿಯಾಗ್ತಿದ್ದಂತೆ ಬಾಂಬ್ ಸ್ಫೋಟಿಸಿದಂತೆ ಧೂಳು ಆವರಿಸಿಕೊಂಡಿದೆ. ಇನ್ನು ಈ ಕಟ್ಟಡದಲ್ಲಿ 43 ಕಾರ್ಮಿಕರು ಸಿಲುಕಿದ್ದಾರೆ. ಭೂಕಂಪ ದೃಶ್ಯ 2. ಐಕಾನಿಕ್ ಆವಾ ಸೇತುವೆ ಢಮ. ಮೈನ್ಮಾರ್ನಲ್ಲಿ ಪ್ರಬಲ ಭೂಕಂಪನಕ್ಕೆ ಐಕಾನಿಕ್ ಆವಾ ಸೇತುವೆ ಕುಸಿದು ಬಿದ್ದಿದೆ. ಸೇತುವೆ ನೆಲಕಚ್ಚುತ್ತಿದ್ದಂತೆ ಜನ ಓಡಿ ಹೋಗಿದ್ದಾರೆ. ಭೂಕಂಪ ದೃಶ್ಯ 3. ಚೆಲ್ಲಿದ ಸ್ವಿಮ್ಮಿಂಗ್ ಪೂಲ್ ನೀರು. ಭೂಕಂಪದ ಹೊಡೆತಕ್ಕೆ ಬ್ಯಾಂಕಾಕ್ ಅಕ್ಷರಶಃ ನಲುಗಿ ಹೋಗಿದೆ. ಗಗನಚುಂಬಿ ಕಟ್ಟಡವೊಂದರ ಸ್ವಿಮ್ಮಿಂಗ್ ಪೂಲ್ ನೀರು ಚೆಲ್ಲುವ ದೃಶ್ಯ ಸೆರೆಯಾಗಿದೆ. ಭೂಕಂಪ ದೃಶ್ಯ 4. ನಿಂತಲ್ಲೇ ಟ್ರೈನ್ ಶೇಕ್. ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಭಾರೀ ಭೂಕಂಪನಕ್ಕೆ ಮೆಟ್ರೋ ಟ್ರೈನ್ ನಿಂತಲ್ಲೇ ಶೇಕ್ ಆಗಿದೆ. ಇನ್ನು ಟ್ರೈನ್ನಿಂದ ಓಡಿ ಬಂದ ಜನ ಕೆಲಕಾಲ ಆತಂಕಗೊಂಡಿದ್ದರು. ಭೂಕಂಪ ದೃಶ್ಯ 5. ತ್ರಾಣ ಉಳಿಸಿಕೊಳ್ಳಲು ಓಡಿದ ಜನ. ಶಾಪಿಂಗ್ ಮಾಲ್ ಒಂದರಿಂದ ಜನ ಭೂಮಿ ನಡುತ್ತಾ ಇದ್ದಂತೆ ಓಡಿದ್ದಾರೆ. ಶಾಪಿಂಗ್ ಮಾಲ್ನಲ್ಲಿ ಕರೆಂಟ್ ಕಟ್ ಆಗಿ ಭಾರೀ ಶಬ್ದಕ್ಕೆ ಜನ ಹೆದರಿ ಓಡಿದ್ದಾರೆ. ಭೂಕಂಪ ದೃಶ್ಯ 6. ಉರುಳಿದ ಕಟ್ಟಡ. ಬ್ಯಾಂಕಾಕ್ನಲ್ಲಿ ಕಟ್ಟಡವೊಂದು ಉರುಳಿ ಒಂದ್ ಕಡೆ ವಾಲಿಬಿಟ್ಟಿದೆ. ಭೂಕಂಪ ದೃಶ್ಯ 7. ಏರ್ಪೋರ್ಟ್ ಶೇಕ್. ಮೈನ್ಮಾರ್ ಏರ್ಪೋರ್ಟ್ನಲ್ಲೂ ಭಾರೀ ಭೂಕಂಪನವಾಗಿದ್ದು ಏರ್ಪೋರ್ಟ್ನಿಂದ ಜನ ರನ್ವೇಗೆ ಓಡಿ ಬಂದಿದ್ದಾರೆ. ಭೂಕಂಪ ದೃಶ್ಯ 8. ನೋಡ್ತಿದ್ದಂತೆ ಬಿಲ್ಡಿಂಗ್ ಬಿತ್ತು. ಭೂಕಂಪ ದೃಶ್ಯ 9. ಮೈನ್ಮಾರ್ನ ಬೇಬಿಯೊಂದರ ಕಟ್ಟಡ ಕುಸಿತ. ಭೂಕಂಪ ದೃಶ್ಯ 10. ಕಟ್ಟಡದ ಅಡಿ ಸಿಲುಕಿದವರ ರಕ್ಷಣೆ.
ಕಟ್ಟಡ ಕುಸಿತದಿಂದ ನೂರಾರು ಜನ ಸಿಲುಕಿದ್ದಾರೆ. ಈ ಎದೆ ಜಲ್ಲೆನಿಸೋ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಮಯನ್ಮಾರ್ ಹಾಗೂ ಥೈಲ್ಯಾಂಡ್ನ ಬ್ಯಾಂಕಾಕ್. ಪ್ರಬಲ ಭೂಕಂಪಕ್ಕೆ ಅಕ್ಷರಶಃ ಭೂಮಿಗೆ ಬುಡಮೇಲಾಗಿದೆ. ಭೂಮಿ ನಡುಗಿದ ಹೊಡೆತಕ್ಕೆ ಗಗನಚುಂಬಿ ಕಟ್ಟಡಗಳು ಅಕ್ಷರಶಃ ಧರೆಗೆ ಉರುಳಿವೆ. ಮಯನ್ಮಾರ್ನಲ್ಲಿ ಒಂದಲ್ಲ ಬರೋಬ್ಬರಿ ಎರಡೆರಡು ಬಾರಿ ಭೂಕಂಪನ ಆಗಿದ್ದು ರಿಕ್ಟರ್ ಮಾಪಕದಲ್ಲಿ 8.2ರಷ್ಟು ತೀವ್ರತೆ ದಾಖಲಾಗಿದೆ. ಬ್ಯಾಂಕಾಕ್ನಲ್ಲಿ ರಿಕ್ಟರ್ ಮಾಪಕದಲ್ಲಿ 7.7 ತೀವ್ರತೆ ದಾಖಲಾಗಿದೆ. ಭೂಕಂಪ ಆಗ್ತಿದ್ದಂತೆ ಜನ ಜೀವ ಉಳಿಸಿಕೊಳ್ಳೋ ಭರದಲ್ಲಿ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಇನ್ನು ಮಯನ್ಮಾರ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ಭಾರತ ಸೇರಿ ಅನೇಕ ದೇಶಗಳು ನೆರವಿಗೆ ಧಾವಿಸಿವೆ. ಪ್ರಧಾನಿ ಮೋದಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಥೈಲ್ಯಾಂಡ್ ಸಾಧಾರಣವಾಗಿ ಅನೇಕರು ಇವನ್ ಭಾರತದಿಂದ ಕರ್ನಾಟಕದಿಂದ ಕೂಡ ಅನೇಕ ಮಂದಿ ಹೋಗ್ತಾ ಇರ್ತಾರೆ. ಪ್ರವಾಸಿಗರ ಸ್ವರ್ಗ ಅದು ಥೈಲ್ಯಾಂಡ್, ಮಯನ್ಮಾರ್ ನಮಗೆಲ್ಲ ಗೊತ್ತಿರುವಂತದ್ದು. ಹೀಗೆ 7 ದೇಶಕ್ಕೆ ಸಂಬಂಧಪಟ್ಟಂತ ಒಂದು ಭೂಕಂಪ ಸಂಭವಿಸಿತು ವೀಕ್ಷಕರೇ. ಸಾಧಾರಣವಾಗಿ ಭೂಕಂಪ ಅಂದ್ರೆ ನಾವು ಈಗ ಭಾರತದಲ್ಲಿ 2.2 ರೆಕ್ಟರ್ ಮಾಪನ, 4.4 ಅಂದ್ರೆ ಬಹಳ ಡೇಂಜರ್. ಇದು 6, 7 ಹೀಗೆಲ್ಲ ಹೋಗಿದ್ದಾರೆ. 30ಕ್ಕೂ ಹೆಚ್ಚು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಯಾವ ತರ ಅಂತಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು ಒಳ್ಳೆ ಸ್ಪ್ರಿಂಗ್ ತರ ವಾಲೋಕ್ ಶುರುವಾಯಿತು ವೀಕ್ಷಕರೇ, ಸ್ಪ್ರಿಂಗ್ ತರ. ಆಮೇಲೆ ಬಹುಮಹಡಿ ಕಟ್ಟಡಗಳಿರುತ್ತಲ್ಲ, ಬಹುಮಹಡಿ ಕಟ್ಟಡದ ಮೇಲ್ಗಡೆ ನೀವು ಗೊತ್ತಿರಬಹುದು ಸ್ವಿಮ್ಮಿಂಗ್ ಪೂಲ್ ಹಾಕಿರ್ತಾರೆ. ಸ್ವಿಮ್ಮಿಂಗ್ ಪೂಲ್ ನಿಮಗೆ ಭೂಕಂಪ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದದ್ದು ಹೇಗೆ ಗೊತ್ತಾ? ಈ ಬಹುಮಹಡಿ ಗಗನಚುಂಬಿ ಕಟ್ಟಡಗಳಿದೆಯಲ್ಲ, ಅದು ಅಲ್ಗಾಡ್ತಾ ಇರಬೇಕಾದ್ರೆ ಮೇಲ್ಗಡೆಯಿಂದ ಆ ಸ್ವಿಮ್ಮಿಂಗ್ ಪೂಲ್ ನೀರೆಲ್ಲ ಬೀಳೋದಕ್ಕೆ ಶುರುವಾಯಿತು. ಹೆಂಗ್ ಬಿದೋಗ್ಬಿಡ್ತು, ಧರಾಶಾಯಿ ಆಗ್ಬಿಡ್ತು. ನರಕ ನರಕ ನರಕ. ಥೈಲ್ಯಾಂಡ್ನಲ್ಲಿ ಹಾಡು ಹಗಲೇ ಜನರ ಮಾರಣ ಹೋಮ ನಡೆದು ಹೋಗ್ಬಿಡ್ತು. ಯಾವ ತರ ಬದುಕಿನಲ್ಲಿ ನರಕವನ್ನ ಅನುಭವಿಸಿಬಿಟ್ರು, ನರಕ ದರ್ಶನವಾಗ್ಬಿಟ್ಟಿದೆ. ಭೂಮಿಯ ನಡುಕಕ್ಕೆ ಬದುಕುವಲ್ಲಿ ಬೀದಿಗೆ ಬಂದಿದೆ. ಜಗತ್ತಿನ ಸುಂದರ ಪ್ರವಾಸಿ ತಾಣವೇ ಕಂಪನಗೊಂಡಿದೆ. ಆ ಭಯಾನಕ ದೃಶ್ಯದ ಬಗೆಗಿನ ಒಂದು ವಿಶೇಷ ವರದಿ ನಿಮಗಾಗಿ. ಥೈಲ್ಯಾಂಡ್ನಲ್ಲಿ ಪ್ರಳಯಾಂತಕ ಭೂಕಂಪ. ಮಯನ್ಮಾರ್ನಲ್ಲೂ ಭೂಮಿ ಶೇಕ್. ಧರೆಗುರುಳಿದ ಕಟ್ಟಡಗಳು, ಓಡಿದ ಜನ. ಭೀಕರ ಬೇಭತ್ಯ ಪ್ರಕೃತಿಯ ಪ್ರಕೋಪಕ್ಕೆ ಥೈಲ್ಯಾಂಡ್, ಮಯನ್ಮಾರ್ ನಲುಗಿ ಹೋಗಿದೆ. ಭಯಾನಕ ಭೂಕಂಪದ ಒಂದೊಂದು ದೃಶ್ಯ ಎದೆ ಛಲ್ ಅನ್ನುವಂತಿದೆ. ಭೂಕಂಪ ದೃಶ್ಯ 1, ನಿರ್ಮಾಣ ಹಂತದ ಕಟ್ಟಡ ಧರೆಗೆ. ಥೈಲ್ಯಾಂಡ್ನ ಬ್ಯಾಂಕಾಕ್ನ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದಿದೆ. ಕಟ್ಟಡ ಧರಾಶಾಹಿ ಆಗ್ತಿದ್ದಂತೆ ಬಾಂಬ್ ಸ್ಫೋಟಿಸಿದಂತೆ ಧೂಳು ಆವರಿಸಿಕೊಂಡಿದೆ. ಇನ್ನು ಈ ಕಟ್ಟಡದಲ್ಲಿ 43 ಕಾರ್ಮಿಕರು ಸಿಲುಕಿದ್ದಾರೆ. ಭೂಕಂಪ ದೃಶ್ಯ 2, ಐಕಾನಿಕ್ ಆವಾಸ್ ಸೇತುವೆ ಢಮಾರ್. ಮಯನ್ಮಾರ್ನಲ್ಲಿ ಪ್ರಬಲ ಭೂಕಂಪನಕ್ಕೆ ಐಕಾನಿಕ್ ಆವಾಸ್ ಸೇತುವೆ ಕುಸಿದು ಬಿದ್ದಿದೆ. ಸೇತುವೆ ನೆಲಕಚ್ಚುತ್ತಿದ್ದಂತೆ ಜನ ಓಡಿ ಹೋಗಿದ್ದಾರೆ. ಭೂಕಂಪ ದೃಶ್ಯ 3, ಚೆಲ್ಲಿದ ಸ್ವಿಮ್ಮಿಂಗ್ ಪೂಲ್ ನೀರು. ಭೂಕಂಪದ ಹೊಡೆತಕ್ಕೆ ಬ್ಯಾಂಕಾಕ್ ಅಕ್ಷರಶಃ ನಲುಗಿ ಹೋಗಿದೆ. ಗಗನಚುಂಬಿ ಕಟ್ಟಡವೊಂದರ ಸ್ವಿಮ್ಮಿಂಗ್ ಪೂಲ್ ನೀರು ಚೆಲ್ಲುವ ದೃಶ್ಯ ಸೆರೆಯಾಗಿದೆ. ಭೂಕಂಪ ದೃಶ್ಯ 4, ನಿಂತಲ್ಲೇ ಟ್ರೈನ್ ಶೇಕ್. ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಭಾರೀ ಭೂಕಂಪನಕ್ಕೆ ಮೆಟ್ರೋ ಟ್ರೈನ್ ನಿಂತಲ್ಲೇ ಶೇಕ್ ಆಗಿದೆ. ಇನ್ನು ಟ್ರೈನ್ನಿಂದ ಓಡಿ ಬಂದ ಜನ ಕೆಲಕಾಲ ಆತಂಕಗೊಂಡಿದ್ದರು. ಭೂಕಂಪ ದೃಶ್ಯ 5, ಪ್ರಾಣ ಉಳಿಸಿಕೊಳ್ಳಲು ಓಡಿದ ಜನ. ಶಾಪಿಂಗ್ ಮಾಲ್ ಒಂದರಿಂದ ಜನ ಭೂಮಿ ನಡುಗ್ತಾ ಇದ್ದಂತೆ ಓಡಿದ್ದಾರೆ. ಶಾಪಿಂಗ್ ಮಾಲ್ನಲ್ಲಿ ಕರೆಂಟ್ ಕಟ್ ಆಗಿ ಭಾರೀ ಶಬ್ದಕ್ಕೆ ಜನ ಹೆದರಿ ಓಡಿದ್ದಾರೆ.
ಭೂಕಂಪ ದೃಶ್ಯ 6 ಉರುಳಿದ ಕಟ್ಟಡ. ಬ್ಯಾಂಕಾಕ್ನಲ್ಲಿ ಕಟ್ಟಡವೊಂದು ಉರುಳಿ ಒಂದ್ ಕಡೆ ವಾಲಿಬಿಟ್ಟಿದೆ. ಭೂಕಂಪ ದೃಶ್ಯ ಕೇಳು. ಏರ್ಪೋರ್ಟ್ ಶೇಕ್. ಮೈನ್ಮಾರ್ ಏರ್ಪೋರ್ಟ್ನಲ್ಲೂ ಭಾರೀ ಭೂಕಂಪನವಾಗಿದ್ದು ಏರ್ಪೋರ್ಟ್ನಿಂದ ಜನ ರನ್ವೇಗೆ ಓಡಿ ಬಂದಿದ್ದಾರೆ. ಭೂಕಂಪ ದೃಶ್ಯ 8 ನೋಡ್ತಿದ್ದಂತೆ ಬಿಲ್ಡಿಂಗ್ ಬಿತ್ತು. ಭೂಕಂಪ ದೃಶ್ಯ 9 ಮೈನ್ಮಾರ್ನ ಬೇಬಿಯೊಂದರ ಕಟ್ಟಡ ಕುಸಿತ. ಭೂಕಂಪ ದೃಶ್ಯ 10 ಕಟ್ಟಡದ ಅಡಿ ಸಿಲುಕಿದವರ ರಕ್ಷಣೆ. ಕಟ್ಟಡ ಕುಸಿತದಿಂದ ನೂರಾರು ಜನ ಸಿಲುಕಿದ್ದಾರೆ. ಈ ಎದೆ ಜಲ್ಲೆನಿಸೋ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಮೈನ್ಮಾರ್ ಹಾಗೂ ಥೈಲ್ಯಾಂಡ್ನ ಬ್ಯಾಂಕಾಕ್. ಪ್ರಬಲ ಭೂಕಂಪಕ್ಕೆ ಅಕ್ಷರಶಃ ಭೂಮಿಗೆ ಬುಡಮೇಲಾಗಿದೆ. ಭೂಮಿ ನಡುಗಿದ ಹೊಡೆತಕ್ಕೆ ಗಗನಚುಂಬಿ ಕಟ್ಟಡಗಳು ಅಕ್ಷರಶಃ ಧರೆಗೆ ಉರುಳಿವೆ. ಮೈನ್ಮಾರ್ನಲ್ಲಿ ಒಂದಲ್ಲ ಬರೋಬ್ಬರಿ 2 ಬಾರಿ ಭೂಕಂಪನ ಆಗಿದ್ದು ರಿಕ್ಟರ್ ಮಾಪಕದಲ್ಲಿ 8.2ರಷ್ಟು ತೀವ್ರತೆ ದಾಖಲಾಗಿದೆ. ಬ್ಯಾಂಕಾಕ್ನಲ್ಲಿ ರಿಕ್ಟರ್ ಮಾಪಕದಲ್ಲಿ 7.7 ತೀವ್ರತೆ ದಾಖಲಾಗಿದೆ. ಭೂಕಂಪ ಆಗ್ತಿದ್ದಂತೆ ಜನ ಜೀವ ಉಳಿಸಿಕೊಳ್ಳೋ ಬರದಲ್ಲಿ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಇನ್ನು ಮೈನ್ಮಾರ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ಭಾರತ ಸೇರಿ ಅನೇಕ ದೇಶಗಳು ನೆರವಿಗೆ ಧಾವಿಸಿವೆ. ಪ್ರಧಾನಿ ಮೋದಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.